ಹಲೋ ಫ್ರೆಂಡ್ಸ್, ತೇಜ ಫುಡ್ ವರ್ಡ್ಗೆ ಸ್ವಾಗತ. ಬನ್ನಿ, ಒಂದೊಳ್ಳೆ ಬೆಂಡೆಕಾಯಿ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ನಾನು ರಾತ್ರಿಯೇ ಬೆಂಡೆಕಾಯಿನ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಸುತ್ತಿಟ್ಟಿರ್ತೀನಿ. ಏಕೆಂದರೆ ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬೆಳಗ್ಗೆ ತೊಳೆದು ಮಾಡೋಕ್ಕೆ ಹೋದರೆ ಅದು ತುಂಬ ಲೋಳೆ ಲೋಳೆ ಥರ ಆಗುತ್ತೆ. ಈಗ ನೋಡಿ, ಅದೇ ಮೆಥಡಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ. ನಾವೇನೇ ತೊಳೆದಿಟ್ಟು ಡ್ರೈ ಮಾಡಿ ಕಟ್ ಮಾಡಿದ್ರೂ ಒಗ್ಗರಣೆ ಮಾಡೋಕ್ಕೆ ಹೋದಾಗ ಲೋಳೆ ಥರ ಆಗುತ್ತೆ. ಅದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಲಾಸ್ಟ್ವರೆಗೂ ನೋಡಿ. ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಎಣ್ಣೆ, ಬೆಂಡೆಕಾಯಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. 1 ನಿಮಿಷನಾದರೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಯಾಕೆಂದರೆ ನಿಂಬೆಹಣ್ಣು ಹಿಂಡಿದರೆ ಲೋಳೆ ಲೋಳೆ ಆಗೋದಿಲ್ಲ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೀವು ಈ ಮೆಥಡ್ನ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಲೋಳೆ ಲೋಳೆ ಆಗ್ತಾಯಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಲೋ ಫ್ಲೇಮಲ್ಲೇ ಉರಿಬೇಕು ಇದನ್ನು. ಈಗ 1 ಸ್ಪೂನ್ ಅಚ್ಕಾರದ ಪುಡಿ, ಮೆಣಸು ಪುಡಿ ಮಾಡ್ಕೊಂಡಿರೋ ಮೆಣಸು ಅರ್ಧ ಸ್ಪೂನು, ದಸಿಟ್ಟು 2 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ನಾನು ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಗೊಜ್ಜು ಮಾಡ್ಕೊಂಡು ತಿಂತಾ ಇರ್ತೀವಿ. ಈ ಥರ ಡ್ರೈ ಆಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಸೈಡ್ಸ್ಗೆ ಚೆನ್ನಾಗಿರುತ್ತೆ ಊಟಕ್ಕೆ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದಕ್ಕೊಂದು ಅಂಟೋದು ಇಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈ ಟ್ರಿಕ್ ಉಪಯೋಗಿಸಿ. ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.